ಹೊಸದಾಗಿ ಮದುವೆ ಆಗಿರೋ ಕಪಲ್ ತಮ್ಮ ರಿಸೆಪ್ಷನ್ಗೆ ಎಲ್ಲಾ ಸಂಬಂಧಿಕರಿಗೂ ಬರಕ್ ಹೇಳ್ತಾರೆ. ಸಂಬಂಧಿಕರೆಲ್ಲ ರಿಸೆಪ್ಷನ್ಗೆ ಬಂದಿರ್ತಾರೆ. ಆದ್ರೆ ಹೊಸದಾಗಿ ಮದುವೆ ಆಗಿರೋ ಈ ಕಪಲ್ಸೇ ಆ ರಿಸೆಪ್ಷನ್ಗೆ ಹೋಗೋದಕ್ಕಾಗ್ಲಿಲ್ಲ. ಇದರಿಂದ ಜೂಮ್ ಕಾಲ್ ಮುಖಾಂತರ ಅಲ್ಲಿ ಬಂದಿದ್ದ ಸಂಬಂಧಿಕರ ಜೊತೆ ಇಂಟರಾಕ್ಷನ್ ಮಾಡ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇವರು ಹೋಗ್ಬೇಕಾಗಿದ್ದ ಫ್ಲೈಟ್ ಕ್ಯಾನ್ಸಲ್ ಆಗಿರುತ್ತೆ. ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟ್ ಟಿಕೆಟ್ ₹1,00,000 ಆಗಿದೆ. ಇನಿಷಿಯಲಿ ಈ ಪ್ರೈಸ್ 6,000 ರಿಂದ 10,000 ರೂಪಾಯಿ ಇರ್ತಾ ಇತ್ತು. ಇಂಡಿಯನ್ ಏರ್ಪೋರ್ಟ್ಸ್ ಬಂದು ಅಟ್ ದಿಸ್ ಮೂಮೆಂಟ್ ಅಬ್ಸಲ್ಯೂಟ್ಲಿ ಕೇಯಾಟಿಕ್. ಸೇಮ್ ಟು ಸೇಮ್ ಫಿಶ್ ಮಾರ್ಕೆಟ್ ತರ ಆಗಿದೆ. 750 ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗಿವೆ. ಕಳೆದ ಕೆಲವು ದಿನಗಳಿಂದ 1000ಕ್ಕೂ ಹೆಚ್ಚು ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗಿವೆ. ಇಂಡಿಗೋ ಕಂಪನಿ ಬಹಳ ದೊಡ್ಡ ಸಮಸ್ಯೆಗೆ ಸಿಗಾಕೊಂಡಿದೆ. ಯಾಕಂದ್ರೆ ಇವರೇ ಭಾರತೀಯ ಏರ್ಲೈನ್ಸ್ ನ ಕಿಂಗ್. ಅಸಲಿಗೆ ಇಲ್ಲಿ ನಡೀತಾ ಇರೋದಾದ್ರೂ ಏನು ಅಂತ ನೋಡೋದಾದ್ರೆ ಮೊದಲನೇ ವಿಷಯ ಬಂದು ಇಂಡಿಯಾದಲ್ಲಿ ಸರಿಸುಮಾರು 30 ಕೋಟಿ ಜನ ವರ್ಷಕ್ಕೆ ಏರ್ಲೈನ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. 30 ಕೋಟಿ ಅನ್ನೋದು ಆಕ್ಚುಲಿ ತುಂಬಾ ದೊಡ್ಡ ನಂಬರ್. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಫ್ಲೈಟ್ ಅನ್ನೋದು ಕೇವಲ ಬಿಸ್ನೆಸ್ ಮ್ಯಾನ್ಸ್ ಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಇವತ್ತು ವರ್ಷಕ್ಕೆ 30 ಕೋಟಿಗೂ ಅಧಿಕ ಜನ ಫ್ಲೈಟ್ ನ ಹತ್ತುತ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಯಾರು ಗೊತ್ತಾ? ಇಂಡಿಗೋ ಕಂಪನಿ. ಈ ಇಂಡಿಗೋ ಕಂಪನಿಯನ್ನ 2006ರಲ್ಲಿ ಇಂಟರ್ ಗ್ಲೋಬ್ ಅನ್ನೋ ಸಂಸ್ಥೆ ಶುರು ಮಾಡುತ್ತೆ. ಇವತ್ತು ಇಂಡಿಯಾದಲ್ಲಿ 64% ಫ್ಲೈಯಿಂಗ್ ಮಾರ್ಕೆಟ್ ನ ಇಂಡಿಗೋ ಅಕ್ವೈರ್ ಮಾಡಿದೆ. ಅಂದ್ರೆ ಇನ್ ಕೇಸ್ ನಾವೇನಾದ್ರೂ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರೆ ನಾವು ಇಂಡಿಗೋ ಫ್ಲೈಟ್ ನ ಹತ್ತೋ ಪ್ರೊಬಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಂಡಿಗೋ ಕೇವಲ ಟೈರ್ 1 ಸಿಟೀಸ್ಗೆ ಮಾತ್ರ ಸೀಮಿತ ಆಗಿಲ್ಲ. ಟೈರ್ 2 ಸಿಟೀಸ್, ರಿಮೋಟ್ ಏರಿಯಾಸ್ ಇದೆಲ್ಲದ್ರ ಕಡೆ ಇವರ ಕನೆಕ್ಷನ್ ಇದೆ. ಇಂಡಿಗೋ ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗಿ ಹೆಚ್ಚು ಜನ ಇಂಡಿಗೋನ ಪ್ರಿಫರ್ ಮಾಡ್ತಾ ಇರೋದು ಯಾಕೆ ಅಂತ ನೋಡಿದ್ರೆ ಇಂಡಿಗೋ ಫಾಲೋಡ್ ಲೀನ್ ಮೆಕ್ಯಾನಿಸಮ್ ಪಾಲಿಸಿ. ಇವರು 2 ವಿಷಯದಲ್ಲಿ ತುಂಬಾ ಗಮನ ವಹಿಸ್ತಾರೆ. ಒಂದು, ಅವರು ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟ ಸಮಯದಲ್ಲಿ ಅಂದ್ರೆ 2006ರಲ್ಲಿ ಇಂಡಿಯಾದಲ್ಲಿ ಇದ್ದ ಫ್ಲೈಟ್ ಕಂಪನೀಸ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ವು. ಅಂದ್ರೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋದು ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಸಾಧ್ಯವಾಗಿತ್ತು. ಸೊ ಇಂಡಿಗೋ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಜನಸಾಮಾನ್ಯರನ್ನ ಕಾನ್ಸಂಟ್ರೇಟ್ ಮಾಡಿ ಬೇರೆ ಎಲ್ಲ ಲಕ್ಸುರಿ ಫೀಚರ್ಸ್ ನ ತೆಗೆದು ಕೇವಲ ಜನರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕ್ಷೇಮವಾಗಿ ತಲುಪಿಸೋದೇ ಇವರ ಗುರಿ ಆಗುತ್ತೆ. ಆ ಟೈಮ್ ಅಲ್ಲಿ ಕಿಂಗ್ ಫಿಶರ್ ರೀತಿಯ ಏರ್ಲೈನ್ಸ್ ಗಳು ಯಾವ್ಯಾವ ರೀತಿ ಫ್ಯೂಚರ್ಸ್ ಕೊಡ್ತಾ ಇದ್ರು ಅಂದ್ರೆ ಲೈಕ್ ಭಯಂಕರವಾದ ಏರ್ ಹೋಸ್ಟೆಸ್, ಒಳಗಡೆ ಲಕ್ಸುರಿಯಸ್ ಫೀಲಿಂಗ್ ಆಗೋ ತರ ಡಿಫ್ರೆಂಟ್ ಫ್ಯೂಚರ್ಸ್ ನ ಕೊಡ್ತಾ ಇದ್ರು. ಆದ್ರೆ ಇಂಡಿಗೋ ಇದನ್ನೆಲ್ಲ ತೆಗೆದಾಕಿ ಕೇವಲ ಬಡವರಿಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಫ್ಲೈಟ್ ಹತ್ತೋ ತರ ಮಾಡಬೇಕು. ಏನಾದ್ರೂ ಎಮರ್ಜೆನ್ಸಿ ಇದ್ರೆ, ಬಿಸ್ನೆಸ್ ರಿಲೇಟೆಡ್ ವಿಷಯ ಇದ್ರೆ ಇಮಿಡಿಯೇಟ್ ಆಗಿ ಹೋಗಿ ತಲುಪಬೇಕು. ಇದು ಮಾತ್ರ ಇವರ ಗುರಿ ಆಗುತ್ತೆ. ಮಿನಿಮಮ್ ಕಾಸ್ಟ್ ಕೊಟ್ರೆ ಸಾಕು, ಜನರನ್ನ ತಗೊಂಡೋಗಿ ಅವ್ರು ಬೇಕಾಗಿ ಸ್ಥಳಕ್ಕೆ ಇಳಿಸ್ತಾ ಇತ್ತು ಇಂಡಿಗೋ. ಪ್ಲಸ್ ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಹೋಗಿ ತಲುಪಿಸೋದು. ಸೊ ಇದನ್ನೆಲ್ಲ ಆಡ್ ಮಾಡಿ ಒಂದು ಲೀನ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಾರೆ ಇಂಡಿಗೋ. ಅನ್ವಾಂಟೆಡ್ ಲಕ್ಸುರೀಸ್ ನೆಲ್ಲ ತೆಗೆದು ಆಚೆಗಡೆ ಎಸಿತಾರೆ. ನಂತರ ಒಂದು ಒಳ್ಳೆ ಸಿಸ್ಟಮ್ ನ ಬಿಲ್ಡ್ ಮಾಡ್ತಾರೆ. ಸೊ ಪ್ರತಿ ವರ್ಷ ಟ್ರಾವೆಲ್ ಮಾಡೋ 30 ಕೋಟಿ ಜನರಲ್ಲಿ 3/4 ಇಂಡಿಗೋ ಫ್ಲೈಟ್ ನ ಹತ್ತುತ್ತಾರೆ. ಸೊ ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ ಇಂಡಿಗೋ. ಸೂಪರ್. ಇಂಡಿಗೋ ಅಂದ್ರೆ ಮಾಸ್. ಆದ್ರೆ ಇದೇ ಇಂಡಿಗೋ ಕಂಪನಿ ಇವತ್ತು ಸಮಸ್ಯೆನಲ್ಲಿ ಸಿಗಾಕೊಂಡಿದೆ. ಅಟ್ ಪ್ರೆಸೆಂಟ್ ಇಂಡಿಗೋ 2,300 ಫ್ಲೈಟ್ಸ್ ನ ಆಪರೇಟ್ ಮಾಡುತ್ತೆ. ಇಂಡಿಗೋ ಕಂಪನಿಯಲ್ಲಿ 5,000ಕ್ಕೂ ಹೆಚ್ಚು ಪೈಲಟ್ಸ್ ಗಳು ಇದ್ದಾರೆ. ಆಕ್ಚುಲಿ ಇಂಡಿಗೋ ತುಂಬಾ ದೇಶ ಪ್ರೇಮವನ್ನ ಹೊಂದಿರೋ ಕಂಪನಿ. ಇಂಡಿಯಾ ಫ್ಲೈಯಿಂಗ್ ಕ್ಯಾಪಿಟಲ್ ಆಗ್ಬೇಕು ಅನ್ನೋದು ಇವರ ದೊಡ್ಡ ಆಸೆಯಾಗಿದೆ. ಇಂಡಿಗೋ ಕಂಪನಿ ಫಸ್ಟ್ ಶುರು ಮಾಡಿದಾಗ ಇನ್ನು ಫ್ಲೈಟ್ ಟಿಕೆಟ್ ನ ಕೂಡ ಇಶ್ಯೂ ಮಾಡಿರಲಿಲ್ಲ. ಆಗ್ಲೇನೆ 100 ಫ್ಲೈಟ್ಸ್ ಗಳನ್ನ ಆರ್ಡರ್ ಕೊಟ್ಟಿರ್ತಾರೆ. ಬಿಸ್ನೆಸ್ ರನ್ ಮಾಡೋದಕ್ಕೂ ಮುಂಚೆನೆ 100 ಫ್ಲೈಟ್ಸ್ ನ ತಗೊಂಡ್ಬಂದು ಹಿಡ್ಕೊಂಡು ನಾವು ರನ್ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ನ ತೋರಿಸಿರ್ತಾರೆ. ಈ ರೀತಿಯ ಕಂಪನಿಗೆ ಇವತ್ತು ಒಂದು ಕಪ್ಪು ಚುಕ್ಕೆ ಬಂದು ಅಂಟಿದೆ. ಇದೇ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋ ಏರ್ಪೋರ್ಟ್ ನಲ್ಲಿ ಆಗಿರೋ ಸ್ಟಾಗ್ನೇಷನ್. ಆಕ್ಚುಲಿ ಇಂಡಿಯಾದಲ್ಲಿ 2 ವರ್ಷಗಳ ಹಿಂದೆ ಒಂದು ರೂಲ್ ಜಾರಿ ಆಗಿರುತ್ತೆ. FDTL ಅನ್ನೋ ಹೊಸ ರೂಲ್ ನ ಜಾರಿ ಮಾಡಬೇಕು ಅಂತ ಹೇಳಿ ಭಾರತದಲ್ಲಿರೋ ಎಲ್ಲಾ ಪೈಲಟ್ಸ್ ಗಳು ಡಿಮ್ಯಾಂಡ್ ಮಾಡಿರ್ತಾರೆ. FDTL ಅಂದ್ರೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್. ಒಬ್ಬ ಪೈಲಟ್ ಬಂದು ಇಂಡಿಯಾದಲ್ಲಿ ತುಂಬಾ ಕೆಲಸಗಳನ್ನ ಮಾಡ್ತಾನೆ. ಇಂಟರ್ ನ್ಯಾಷನಲ್ ಪೈಲಟ್ಸ್ ಗಳಿಗೆ ಇರೋ ರೀತಿ ನಮಗೂ ಕೂಡ ಜಾಸ್ತಿ ರೆಸ್ಟ್ ಬೇಕು. ಇಂಡಿಗೋ ರೀತಿಯ ಕಂಪನಿಗಳು ಪ್ಯಾಸೆಂಜರ್ ಕಡಿಮೆ ದುಡ್ಡಿನಲ್ಲಿ ಫ್ಲೈಟ್ಸ್ ಹತ್ತೋ ತರ ಮಾಡ್ತೀವಿ ಅಂತ ಹೇಳಿ ನಮ್ನ ಗೋಳೈಕೋತಾ ಇದ್ದಾರೆ. ನಮ್ಮ ಕೈಯಲ್ಲಿ ಎಫೆಕ್ಟಿವ್ ವೇ ನಲ್ಲಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಪೈಲಟ್ಸ್ ಆಗಿರೋ ನಾವುಗಳು ಕಂಟಿನ್ಯೂಸ್ ಆಗಿ ಫ್ಲೈಟ್ ನ ರನ್ ಮಾಡ್ತಾ ಇದೀವಿ. ನಮಗೂ ಕೂಡ ಮನೆ ಇದೆ, ನಮಗೂ ಕೂಡ ಫ್ಯಾಮಿಲಿ ಇದೆ, ನಮಗೂ ಕೂಡ ರೆಸ್ಟ್ ಬೇಕು ಅಂತ ಹೇಳಿ ಡಿಮ್ಯಾಂಡ್ ನ ಇಟ್ಟಿರ್ತಾರೆ. ಸೊ ಪೈಲಟ್ಸ್ ಗಳ ಈ ಡಿಮ್ಯಾಂಡ್ಸ್ ಗೆ ಒಪ್ಪಿದ ಭಾರತ ಸರ್ಕಾರ ಕೆಲವೊಂದು ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡುತ್ತೆ. ಅಷ್ಟಕ್ಕೂ ಈ ರೂಲ್ಸ್ ಗಳಾದ್ರೂ ಏನು ಅಂದ್ರೆ ಫ್ಲೈಟ್ ನ ರನ್ ಮಾಡೋ ಪೈಲಟ್ಸ್ ಗಳು ಮಿತಿ ಮೀರಿ ಓಡಿಸಬಾರದು. ಅವರಿಗೆ ರೆಸ್ಟ್ ಕೊಡಬೇಕು, ಬ್ರೇಕ್ ಸಿಗಬೇಕು. ಒಬ್ಬನೇ ಪೈಲಟ್ ಬಂದು ಎಕ್ಸ್ಟ್ರಾ ಕೆಲಸಗಳನ್ನ ಮಾಡಬಾರದು. ಈ ರೀತಿಯ ತುಂಬಾ ರೂಲ್ಸ್ ಗಳನ್ನ ಜಾರಿ ಮಾಡ್ತಾರೆ. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಅಮೆರಿಕದಲ್ಲಿರೋ ಪೈಲಟ್ಸ್ಗೂ ಮತ್ತೆ ಯುರೋಪ್ ಅಲ್ಲಿರೋ ಪೈಲಟ್ಸ್ಗೂ ಟಫ್ ಕಾಂಪಿಟೇಷನ್ ನೀಡೋ ತರ ಪೈಲಟ್ ಫ್ರೆಂಡ್ಲಿ ರೂಲ್ಸ್ ನ ಜಾರಿ ಮಾಡುತ್ತೆ ಭಾರತ ಸರ್ಕಾರ. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನೆಲ್ಲ ಭಾರತ ಸರ್ಕಾರ 2 ವರ್ಷದ ಹಿಂದೆ ಜಾರಿ ಮಾಡಿರುತ್ತೆ. ಸೊ ಈ 2 ವರ್ಷದ ಸಮಯವನ್ನ ಹೇಗೆ ಯೂಸ್ ಮಾಡಬೇಕಾಗಿತ್ತು ಅಂದ್ರೆ ಇಂಡಿಯಾದಲ್ಲಿರೋ ಡಿಫ್ರೆಂಟ್ ಏರ್ಲೈನ್ಸ್ ಕಂಪನಿಗಳು ಲೈಕ್
ಏರ್ ಇಂಡಿಯಾ, ಆಕಾಶ, ಇಂಡಿಗೋ ಇವೆಲ್ಲರಿಗೂ ಟೈಮ್ ಕೊಡಬೇಕು. ಏನಕ್ಕೆ? ಇನ್ನೂ ಹೆಚ್ಚು ಪೈಲಟ್ಸ್ ಗಳನ್ನ ಹೈಯರ್ ಮಾಡ್ಕೊಳ್ಳೋದಕ್ಕೆ. ಸೊ ಈ 2 ವರ್ಷಗಳಲ್ಲಿ ಇವರು ಪೈಲಟ್ಸ್ ಗಳನ್ನ ಹೈಯರ್ ಮಾಡಬೇಕು. ಇನ್ಫ್ಯಾಕ್ಟ್ ಏರ್ ಇಂಡಿಯಾ ಮಾಡುತ್ತೆ, ಆಕಾಶ ಮಾಡುತ್ತೆ, ಸ್ಪೈಸ್ ಜೆಟ್ ಕೂಡ ಮಾಡುತ್ತೆ. ಬಟ್ ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಇಂಡಿಗೋ ಕಂಪನಿ ಈ ಹೊಸ ರೂಲ್ಸ್ ಗೆ ಅಪ್ಡೇಟ್ ಆಗೋದನ್ನ ಮಿಸ್ ಮಾಡ್ತಾರೆ. ಸೊ ಇದೇ ಕಾರಣಕ್ಕೆ ರೀಸೆಂಟ್ ಆಗಿ ಗೌರ್ಮೆಂಟ್ ನ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೊಂದಿರೋ ಹೊಸ ಪೇಸ್ ರಿಲೀಸ್ ಆಗುತ್ತೆ. ಆಕ್ಚುಲಿ ಆಗಸ್ಟ್ ತಿಂಗಳಿಂದಾನೇ ಇಂಡಿಗೋದ 1000ಕ್ಕೂ ಹೆಚ್ಚು ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗೋದಕ್ಕೆ ಶುರುವಾಗುತ್ತೆ. ಆಗಸ್ಟ್ ಇಂದ ನವೆಂಬರ್ ವರೆಗೂ ತುಂಬಾ ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗುತ್ತೆ. ಯಾಕೆ ಅಂದ್ರೆ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಪೈಲಟ್ಸ್ ಗಳಿಗೆ ಹೆಚ್ಚು ವಿಶ್ರಾಂತಿ ಸಮಯವನ್ನ ಕೊಡಬೇಕು. ಸೊ ಇದರಿಂದ ಡಬಲ್ ಶಿಫ್ಟ್ ಕೆಲಸ ಮಾಡ್ತಿದ್ದ ಪೈಲಟ್ಸ್ ಗಳು ತಮ್ಮ ಕೆಲಸವನ್ನ ನಿಲ್ಲಿಸಬೇಕಾಗುತ್ತೆ. ಸೊ ಡಿಸೆಂಬರ್ ತಿಂಗಳಲ್ಲಿ ಇದಕ್ಕಿಂತ ಹೆಚ್ಚು ಲೀನಿಯನ್ಸ್ ಆಗಿರೋ ಹೊಸ ರೂಲ್ಸ್ ಕಿಕ್ಔಟ್ ಆಗುತ್ತೆ. ಇದು ಕಿಕ್ಕಿನ್ ಆದ ನಂತರ ನೋಡಿದ್ರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಇಂಡಿಗೋ ಕಂಪನಿ ಹತ್ರ ಕಡಿಮೆ ಪೈಲಟ್ಸ್ ಗಳು ಇರ್ತಾರೆ. ಪೈಲಟ್ಸ್ ಗಳು ಜಾಸ್ತಿ ಕೆಲಸ ಮಾಡಬಾರ್ದು ಅನ್ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವಾಗ ಜಾರಿ ಆಗುತ್ತೆ ಇದು ಡೈರೆಕ್ಟ್ ಆಗಿ ಇಂಡಿಗೋ ಕಂಪನಿ ಆಪರೇಷನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇಂಡಿಗೋ ಕಂಪನಿಗೆ ಹೊಸ ಪೈಲಟ್ಸ್ ಗಳನ್ನ ಹೈಯರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಮಯ ಕೂಡ ಸಿಕ್ಕಿತ್ತು. ಇನ್ಫ್ಯಾಕ್ಟ್ 99 ವಾರ ಸಿಕ್ಕಿತ್ತು. 691 ದಿನಗಳ ನೋಟಿಸ್ ಪೀರಿಯಡ್ ಕೂಡ ಅವ್ರ ಹತ್ರ ಇದೆ. ಆದ್ರೂ ಕೂಡ ಇಂಡಿಗೋ ಕಂಪನಿ ಇದರ ಬಗ್ಗೆ ಗಮನ ಕೊಡ್ಲಿಲ್ಲ. ಆಕ್ಚುಲಿ ಇಂಡಿಗೋ ಕಂಪನಿ 22 ತಿಂಗಳ ಒಳಗೆ 500ಕ್ಕೂ ಹೆಚ್ಚು ಪೈಲಟ್ಸ್ ಗಳನ್ನ ಹೊಸದಾಗಿ ಕೆಲಸಕ್ಕೆ ತಗೋಬೇಕಾಗಿತ್ತು. ಆದ್ರೆ ಇದನ್ನ ಇವರು ಮಾಡ್ಲಿಲ್ಲ. ಇದೇ ಕಾರಣಕ್ಕಾಗಿ ದಿನಕ್ಕೆ 400 ರಿಂದ 500 ಫ್ಲೈಟ್ ಕ್ಯಾನ್ಸಲೇಷನ್ ಆಗ್ತಾ ಇದೆ. ಇವಾಗ ಇಂಡಿಗೋ ಕಂಪನಿ ಏನ್ ಹೇಳ್ತಾ ಇದೆ ಅಂತ ನೋಡಿದ್ರೆ ನಾವು ಫೆಬ್ರವರಿ 10ರ ಒಳಗೆ ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ದಯವಿಟ್ಟು ನಮ್ಗೆ ಸಮಯ ಕೊಡಿ ಅಂತ ಕೇಳಿದ್ದಕ್ಕೆ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಇಂಡಿಗೋ ಕಂಪನಿ ರಿಕ್ವೆಸ್ಟ್ ಗೆ ಒಪ್ಪಿಗೆ ನೀಡಿದೆ. ಅದು ಕೂಡ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಜನ ಏರ್ಪೋರ್ಟ್ ಗೆ ಹೋಗಿ 2-3 ದಿನ ಸಿಗಾಕೊಳ್ತಾ ಇದ್ದಾರೆ. ಅವರಿಗೆ ಎಮರ್ಜೆನ್ಸಿ ಇರುತ್ತೆ, ಬಿಸ್ನೆಸ್ ಟ್ರಿಪ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಜನರಿಗೆ ಸಮಸ್ಯೆ ಆಗ್ಬಾರ್ದು. ಕೋಟ್ಯಾಂತರ ಜನ ಈ ಇಂಡಿಗೋ ಕಂಪನಿ ನಂಬಿದ್ದಾರೆ. ಇದೇ ಕಾರಣಕ್ಕಾಗಿ ಗೌರ್ಮೆಂಟ್ ಇಂಡಿಗೋ ಕಂಪನಿಗೆ ಟೈಮ್ ನ ಎಕ್ಸ್ಟೆಂಡ್ ಮಾಡಿದೆ. ಇಂಡಿಗೋ ಕಂಪನಿಯಲ್ಲಿ ಇದೇ ಸಮಸ್ಯೆ. ಕಡಿಮೆ ಪೈಲಟ್ಸ್, ಹೊಸ ರೂಲ್ಸ್ ಬಂದಿದ್ದ ಕಾರಣ, ಕಡಿಮೆ ಪೈಲಟ್ಸ್ ಇದ್ದ ಕಾರಣ ಪ್ರಾಪರ್ ಸಿಸ್ಟಮ್ ನ ಯೂಸ್ ಮಾಡೋದಕ್ಕಾಗ್ಲಿಲ್ಲ. ಇದರ ಮೇಲೆ ಇಂಡಿಗೋ ಕಂಪನಿಗೆ ಯಾಕೆ ಇಷ್ಟು ಗೌರವ ಇದೆ ಅಂತ ನೋಡಿದ್ರೆ ಇವತ್ತು ಆಕ್ಚುಲಿ 30 ಕೋಟಿ ಜನ ಇಂಡಿಯನ್ಸ್ ಫ್ಲೈಟ್ ಹತ್ತುತ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣನೇ ಈ ಇಂಡಿಗೋ ಕಂಪನಿ. ಭಾರತದ ಜನರಿಗೆ ಇಂಡಿಗೋ ಮೇಲೆ ಇರೋ ರೆಸ್ಪೆಕ್ಟ್ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಸೊ ಈ ಗೌರವ ಮತ್ತೆ ನಂಬಿಕೆಯನ್ನ ಇಂಡಿಗೋ ಕಂಪನಿ ಯಾವತ್ತೂ ಕೂಡ ಕಳ್ಕೋಬಾರದು. ದಿಸ್ ಇಸ್ ದ ಪ್ರಾಬ್ಲಮ್ ದೇ ಆರ್ ಫೇಸಿಂಗ್ ಅಂಡ್ ದೇ ಶುಡ್ ಹ್ಯಾವ್ ಟು ಸಾಲ್ವ್ ಇಟ್.